ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಬರ್ತಾ ಇದ್ದ ಫ್ಲೈಟ್ನಲ್ಲಿ ತಾಂತ್ರಿಕ ದೋಷ. 4 ಗಂಟೆಗಳ ಕಾಲ ಆಗಸದಲ್ಲೇ ವಿಮಾನ ರೌಂಡ್ಸ್. ಕಂಗಾಲಾದ ಪ್ರಯಾಣಿಕರು ದೇವರಿಗೆ ಕೈ ಮುಗಿದು ಕಣ್ಣೀರು. ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿದ್ದ ವಿಮಾನ ಲ್ಯಾಂಡಿಂಗ್ ಮಾಡಿದ್ದು ಬೆಂಗಳೂರಲ್ಲಿ. ಫ್ಲೈಟ್ನಿಂದ ಹೊರಬರೋವರೆಗೂ ಜೀವ ಕೈಲಿ ಹಿಡಿದು ಕುಳಿತಿದ್ದ ಪ್ಯಾಸೆಂಜರ್ಸ್. ಸೇಫ್ ಆಗಿ ಲ್ಯಾಂಡ್ ಆಗ್ತಾ ಇದ್ದಂತೆ ನಿಟ್ಟುಸಿರು. 4 ಹಂತಗಳಲ್ಲಿ ತನ್ನ ವಾಯು ಪ್ರದೇಶ ತೆರೆಯೋದಾಗಿ ಹೇಳಿದ್ದ ಇರಾನ್. ಇವತ್ತಿನಿಂದ ಆರಂಭವಾದ ವಿಮಾನ ಸಂಚಾರ. ಮಶಾದ್ ಏರ್ಪೋರ್ಟ್ನಿಂದ ವಿಮಾನಯಾನ ಪುನಾರಂಭ. ಪಾಕಿಸ್ತಾನದಲ್ಲೇ ನಡೆಯಲಿದೆ 2ನೇ ಸುತ್ತಿನ ಮಾತುಕತೆ. ನಮ್ಮ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ನಿಯೋಗ ಅಲ್ಲಿಗೆ ಹೋಗುತ್ತೆ. ಇರಾನ್ಗೆ ನಾವು ನ್ಯಾಯಯುತ ಮತ್ತು ಸಮಂಜಸ ಆಫರ್ ಕೊಟ್ಟಿದ್ದೇವೆ ಎಂದ ಡೊನಾಲ್ಡ್ ಟ್ರಂಪ್. ಇಸ್ಲಾಮಾಬಾದ್ನಲ್ಲಿ ನಡೆಯೋ 2ನೇ ಸುತ್ತಿನ ಮಾತುಕತೆಗೆ ಹೊಸ ಕಂಡೀಷನ್. ಅಮೆರಿಕ ಬ್ಲಾಕೇಡ್ ತೆರವು ಮಾಡೋದ್ರ ಮೇಲೆ ನಿಂತಿದೆ ಮಾತುಕತೆ ಭವಿಷ್ಯ. ಪಾಕಿಸ್ತಾನಕ್ಕೂ ಇದನ್ನ ಮನವರಿಕೆ ಮಾಡಿಕೊಟ್ಟಿದೆಯಂತೆ ಇರಾನ್. ಹಾರ್ಮುಜ್ ಜಲಸಂಧಿ ಬಂದ್ ನಡುವೆಯೂ ಹಡಗುಗಳ ಸಂಚಾರ. ಶನಿವಾರದಂದು ಹಾರ್ಮುಜ್ ದಾಟಿರೋ 20 ಹಡಗುಗಳು. ಎಲ್ಪಿಜಿ ಹೊತ್ತು ಚೀನಾ ಭಾರತಕ್ಕೆ ಬರ್ತಾ ಇರೋ ಹಡಗುಗಳು ದಾಟಿರೋ ಮಾಹಿತಿ. ಆರ್ಟಿ ನಗರದಲ್ಲಿ ಆಟೋ ಗ್ಯಾಸ್ಗಾಗಿ 3-4 ಕಿಲೋಮೀಟರ್ ಕ್ಯೂ. ದೇವೇಗೌಡ ಬಂಕ್ ಮುಂದೆ ರಸ್ತೆಯ ಎರಡೂ ಬದಿಯಲ್ಲಿ ನಿಂತ ಚಾಲಕರು. ಊಟ ತಿಂಡಿಗೂ ಕಷ್ಟವಾಗ್ತಾ ಇದೆ ಅಂತ ಅಳಲು. ಅಲ್ಪಸಂಖ್ಯಾತರ ವಿರುದ್ಧ ಕ್ರಮದಲ್ಲಿ ನನ್ನ ಪಾತ್ರ ಇಲ್ಲ. ಸಿಎಂ ಹೈಕಮಾಂಡ್ನತ್ತ ಬೊಟ್ಟು. ಸಚಿವ ಸತೀಶ್ ಜಾರಕಿಹೊಳಿಗೆ ಹೇಳಿದ ಡಿಸಿಎಂ ಡಿಕೆಶಿ. ತಮ್ಮ ಜೊತೆ ಇದ್ದೇ ಹೀಗೆ ಮಾಡಿದ್ರು ಅಂತ ಬೇಸರಗೊಂಡ್ರ ಸಿದ್ದರಾಮಯ್ಯ. ಹರಿಹರದಲ್ಲಿ ವಚನಾನಂದ ಶ್ರೀಗೆ ಸಂಕಷ್ಟದ ಮೇಲೆ ಸಂಕಷ್ಟ. ಹರ ಜಾತ್ರೆ ವೇಳೆ ಭಕ್ತರ ಬಳಿ ಹಣ ಪಡೆದು ವೈಯಕ್ತಿಕ ಖಾತೆಗಳಿಗೆ ವರ್ಗಾವಣೆ ಆರೋಪ. ಸ್ವಾಮೀಜಿ ವಿರುದ್ಧ ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲು. ಇವತ್ತು ಸಂಜೆ 4ಕ್ಕೆ ಮತ್ತೆ ವಚನಾನಂದ ಸ್ವಾಮೀಜಿ ಬೆಂಬಲಿಗರ ಸಭೆ. ಲೆಕ್ಕ ಕೊಡಿ ಹೋರಾಟ ಸಮಿತಿ ಅಧ್ಯಕ್ಷ, ಸದಸ್ಯರು, ಮುಖಂಡರು ಭಾಗಿ. ಟ್ರಸ್ಟಿಗಳ ವಿರುದ್ಧ ಮುಂದಿನ ಹೋರಾಟದ ಬಗ್ಗೆಯೂ ಚರ್ಚೆ. ಜಸ್ಟ್ 30 ನಿಮಿಷ ಟೈಮ್ ಕೊಡಿ, ಐಪಿಎಸ್ ಅಧಿಕಾರಿ ಕರ್ಮಕಾಂಡ ಬಯಲು ಮಾಡ್ತೇನೆ. ಡಿಜಿಪಿ ಸಲೀಂಗೆ ಪತ್ರ ಬರೆದ ಡಿಸಿಆರ್ಇ ಎಸ್ಪಿ ಕಾಶಿ. ಸುಧೀರ್ ಕುಮಾರ್ ರೆಡ್ಡಿ ವಿರುದ್ಧದ ಪತ್ರದಿಂದ ಸಂಚಲನ. ಬಿರುಬಿಸಿಲಿನ ತಾಪಕ್ಕೆ ಬಲಿಯಾದ 20 ವರ್ಷದ ಯುವಕ. ಬೀದರ್ನ ಕಮಲಾನಗರದಲ್ಲಿ ಉತ್ತರ ಪ್ರದೇಶ ಮೂಲದ ಮೊಹಮ್ಮದ್ ತಲೆ ಸುತ್ತಿ ಬಿದ್ದು ಕೊನೆಯುಸಿರು. ಏಪ್ರಿಲ್ 14ರಂದು ನಡೆದ ಘಟನೆ ತಡವಾಗಿ ಬೆಳಕಿಗೆ. ಬೆಂಗಳೂರಲ್ಲಿ 60,000 ರೂಪಾಯಿ ಮೌಲ್ಯದ 3 ಹಸುಗಳ ಕಳ್ಳತನ. ಹಸು ಕದಿಯುವ ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆ. ಎಲೆಕ್ಟ್ರಾನಿಕ್ ಸಿಟಿ ಠಾಣೆಯಲ್ಲಿ ಕೇಸ್. ಜಿಂಬಳಿ ನಿಲ್ಲಿಸಿದ್ದ ಕೆಟಿಎಂ ಬೈಕ್ ಕದ್ದು ಕಳ್ಳರು ಎಸ್ಕೇಪ್. ಕನಸಿನ ಬೈಕ್ ಕಳ್ಳತನವಾಗ್ತಾ ಇದ್ದಂತೆ ಡಿಪ್ರೆಷನ್ಗೆ ಜಾರಿದ ಯುವಕ. ನ್ಯೂಸ್ ಫಸ್ಟ್ಗೆ ಕಳ್ಳರ ಕಳ್ಳತನದ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ. ನೆಲಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಹವಾಮಾನ ಇಲಾಖೆಯಿಂದ ರಾಜ್ಯದಲ್ಲಿ 4 ದಿನ ಮಳೆ ಮುನ್ಸೂಚನೆ. ಇಂದು 14 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ. ಉತ್ತರ ಕನ್ನಡ, ಮಲೆನಾಡು, ಕರಾವಳಿ ಭಾಗದಲ್ಲಿ ಮಳೆ ಸಾಧ್ಯತೆ. ಫೆಮಿನಾ ಮಿಸ್ ಇಂಡಿಯಾ ಚಾಂಪಿಯನ್ ಆದ ಕನ್ನಡತಿ. ಶಾಸಕ ಸತೀಶ್ ಸೈಲ್ ಪುತ್ರಿ ಸಾಧ್ವಿ ಮುಡಿಗೇರಿದ ಫೆಮಿನಾ ಮಿಸ್ ಇಂಡಿಯಾ ಕಿರೀಟ. ಮಗಳಿಗೆ ವಿಡಿಯೋ ಕಾಲ್ ಮೂಲಕ ಅಭಿನಂದನೆ ಸಲ್ಲಿಸಿದ ಶಾಸಕ ಸೈಲ್. ಸಿನಿಮಾಕಾನ್ ಸಿನಿಮಾ ಫೆಸ್ಟಿವಲ್ನಲ್ಲಿ ರಾಮಾಯಣ ಸಿನಿಮಾದ ಶೋ ರೀಲ್ ಪ್ರದರ್ಶನ. 20 ನಿಮಿಷಗಳ ರೀಲ್ ನೋಡಿ ಮೆಚ್ಚಿದ ವಾರ್ನರ್ ಬ್ರದರ್ಸ್. ಬರೋಬ್ಬರಿ 45,000 ಸ್ಕ್ರೀನ್ಗಳಲ್ಲಿ ಸಿನಿಮಾ ಬಿಡುಗಡೆಗೆ ಡೀಲ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.